ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 9 ದಿನ ಆಗಿದೆ. ಇಲ್ಲಿಯವರೆಗೂ ಕೂಡ ಸ್ಥಳೀಯ ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. 2 ದಿನದ ಹಿಂದೆ ರಿಪಬ್ಲಿಕ್ ಕನ್ನಡ ತಂಡ ಜಗನ್ನಾಥ್ ನಾಯಕ್ ಕುಟುಂಬವನ್ನು ಭೇಟಿ ಮಾಡಿ ಮಾತನಾಡಿಸುವಂಥ ಕೆಲಸವನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ನಮಗೆ ಏನಾದರೂ ಒಂದು ಕೆಲಸ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅನ್ನುವ ಮಾತನ್ನು ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಮುಂದೆ ಅವರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. ಈ ವಿಚಾರವನ್ನು ನಾವು ಇದೇ ಭಾಗದ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರ ಗಮನಕ್ಕೆ ತಂದಿದ್ವಿ. ಅಧಿವೇಶನಕ್ಕೂ ಹೋಗದೆ, CLP ಮೀಟಿಂಗು ಕೂಡ ಹೋಗದೆ, ರಾಜ್ಯ ಬಜೆಟ್ ಮಂಡನೆಗೂ ಕೂಡ ಹೋಗದೆ 24 ಗಂಟೆ ಕಾಲ, ದಿನದ 24 ಗಂಟೆ ಕಾಲ ಇಲ್ಲೇ ಇದ್ದು ಅವರು ಕಾರ್ಯಾಚರಣೆ ಹೇಗೆ ನಡೀತಾ ಅನ್ನೋ ಬಗ್ಗೆ ನಿರಂತರವಾಗಿ ಅದನ್ನು ಮಾನಿಟರಿಂಗ್ ಮಾಡ್ತಿದ್ದಾರೆ. ಅವರ ಗಮನಕ್ಕೆ ನಾವು ಜಗನ್ನಾಥ್ ನಾಯಕ್ ಪುತ್ರಿ ಅಳಲನ್ನು ಅವರಿಗೆ ತಿಳಿಸಿದ್ವಿ. ಈ ವಿಚಾರವಾಗಿ ಅವರು ಒಂದು ಖಂಡಿತವಾಗಲೂ ಕೂಡ ಕೆಲಸವನ್ನು ಕೊಡಿಸ್ತೀನಿ ಅಂತೇಳಿ ನಿನ್ನೆ ರಾತ್ರಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಗೊಳಿಸಿದರು. ಈಗ ನಮ್ಮೊಂದಿಗೆ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸತೀಶ್ ಸೈಲ್ ಅವರೀಗ ಜಗನ್ನಾಥ್ ನಾಯಕ ಪುತ್ರಿಗೆ ಕೆಲಸದ ವಿಚಾರವಾಗಿ ಯಾವ ನಿರ್ಧಾರವನ್ನು ತಗೊಂಡಿದ್ದೀರಿ? ನೋಡಿ, ರಿಪಬ್ಲಿಕ್ ನಿಮ್ಮದು ಕನ್ನಡ TV ಏನು ಉಂಟಲ್ಲ, ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಅಂತ. ಯಾಕಂತೇಳಿದ್ರೆ ಒನ್ ಬೈ ಒನ್ ನೀವು ಪ್ರತಿ ದಿವಸ ಪ್ರತಿ ಒಂದು ಕಡೆಗೆ ಹೋಗಿ ಅಲ್ಲಿರುವ ಕಷ್ಟ ಸುಖಗಳನ್ನು ಅರಿತುಕೊಂಡು ನಮ್ಮ ಹತ್ರ ತಂದು ನಮ್ಮ ಹತ್ರ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಳ್ತಾ ಇದ್ದೀರಿ. ಭಾಳಷ್ಟು ಸಂತಸ ತಂದಿದೆ. ಇವತ್ತು ನನಗೆ ನೀವು ಹೇಳಿದ ಪ್ರಕಾರ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿದ್ರಿ, ಹಾಸ್ಪಿಟ್ಲಿಗೆ ಹೋದ್ವಿ. ಆಮೇಲೆ ಆ ಜಾಗದಲ್ಲಿ ಕರ್ಕೊಂಡು ಹೋದ್ರಿ. ಅವ್ರ ಮನೆಯಲ್ಲಿ ನಿಲ್ಲಲಿಕ್ಕೆ ಕಷ್ಟ ಉಂಟು ಅಂತ ಹೇಳಿದ್ರಿ, ಅವ್ರಿಗೆ ಬೇರೆ ಜಾಗ ನೋಡಿ ಅಂತ ಹೇಳಿದ್ರಿ. ಅದಕ್ಕೂ ಸಹ ನಾವು ಇವತ್ತು 20 ಪ್ಲಾಟನ್ನು 30 ಪ್ಲಾಟನ್ನು ರೆಡಿ ಮಾಡಲಿಕ್ಕೆ ಆಲ್ರೆಡಿ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಮತ್ತು ಫೈಂಡ್ ಔಟ್ ಸಹ ಆಗಿದೆ. ಅದೇ ಪ್ರಕಾರ ವಿಶೇಷವಾಗಿ ಜಗನ್ನಾಥ್ ಇವರ 3 ಮಕ್ಕಳು ತಮ್ಮ ಹತ್ರ ಬಂದು ಒಂದು ಮಾತನ್ನು ಹೇಳಿದಂತ ಹೇಳಿದರೆ, ಪಲ್ಲವಿ ನಾಯಕ್, ಜಗನ್ನಾಥ್ ನಾಯಕ್ ಇವಳು BCom ಓದಿದ್ದಾಳೆ. ಇವಳು ಎಲ್ಲ ಮಕ್ಕಳು ಇವರ ಫ್ಯಾಮಿಲಿಯ ಮಕ್ಕಳು ತಂದೆಯ ಮೇಲೆ ಡಿಪೆಂಡ್ ಇದ್ದರು ಅಂತ. ಆದರೆ ಅವರಿಗೀಗ ಏಕಾಏಕಿ ಇಂಥ ಒಂದು ಪರಿಸ್ಥಿತಿ ಬಂದಿದೆ. ನಾಳೆ ಅವರ ಜೀವನೋಪಾಯಕ್ಕೆ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳ್ಕೊಂಡು ನಾನು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಯಾರು AC ಅವ್ರ ಹತ್ರ ಮಾತಾಡಿ ಅವರಿಗೆ ಸಮೀಪವಾದಂಥ ಕುಮಟಾ ತಾಲೂಕಿನ AC ಆಫೀಸ್ನಲ್ಲಿ, ತಹಶೀಲ್ದಾರ್ ಆಫೀಸ್ನಲ್ಲಿ ಅವರಿಗೆ ಔಟ್ಸೋರ್ಸ್ನಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಕೊಡ್ತೇನೆ. 2-3 ದಿವಸದ ಒಳಗೆ ಅವಳು AC ಮೇಡಮ್ ಅಲ್ಲಿ ಇದ್ದಾರೆ, ಅವ್ರ ಹತ್ರ ಭೇಟಿ ಆಗಲಿ. ನಾಳೆ ಆದರೆ ನಾಳೆ ಹೋಗಲಿ, ಅಂದರೆ ಅವ್ರು ದಿವಸ ಆದರೆ ದಿವಸ ಆದಮೇಲೆ ಹೋಗಲಿ, ಅವರಿಗೆ ಕೆಲಸ ಸಿಗೋದು ಖಚಿತ. ನೀವು ಹೇಳಿದ ಪ್ರಾಮಾಣಿಕದ ಮಾತನ್ನು ನಾನು ಉಳಿಸ್ಕೊಂಡಿದ್ದೇನೆ ಅಂತ ಹೇಳಿಕೊಂಡು ನಾನು ಖಚಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಎಸ್, ಇದು ಖುಷಿಯ ವಿಚಾರ. ಶಾಸಕರು ಅವರು ಕೆಲಸವನ್ನು ಮಾಡ್ತಾರೆ, ನಾವು ಕೂಡ ಒಂದಷ್ಟು ಜವಾಬ್ದಾರಿಯನ್ನು ನಿಭಾಯಿಸುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಇದು ರಿಪಬ್ಲಿಕ್ ಕನ್ನಡದ ಜನಪರ ಕಾಳಜಿಯ ವರದಿ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ತೀವ್ರಗೊಂಡಿದೆ. ಇವತ್ತು 10ನೇ ದಿನದ ಅತಿ ಮಹತ್ವದ ಸೂಕ್ಷ್ಮ ಕಾರ್ಯಾಚರಣೆ ಕೂಡ ನಡೆದಿರುವಂಥದ್ದು. ಈಗಾಗಲೇ ಕೇರಳ ರಾಜ್ಯದ ಎಲ್ಲ ಬಹುತೇಕ ಶಾಸಕರು ಮತ್ತು ಸಂಸದರು ಕೂಡ ಇಲ್ಲೇ ಬೀಡುಬಿಟ್ಟಿದ್ದಾರೆ. ಇವತ್ತು ಕೇರಳ ಮೂಲದ ಚಾಲಕ ಅರ್ಜುನನ್ನು ಮೇಲೆತ್ತುವ ಕಾರ್ಯ ನಡೀತಿದೆ. ಈ ಬಗ್ಗೆ ಮಾತಾಡೋದು ಮಂಜೇಶ್ವರದ ಶಾಸಕರಾದಂಥ ಅಶ್ರಫ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಇವತ್ತು ಭಾಳ ಅತಿ ಪ್ರಮುಖವಾದ ಒಂದು ಕಾರ್ಯಘಟ್ಟನೆ ಅಂತ ಹೇಳ್ಬೋದು ಕಾರ್ಯಾಚರಣೆ ವಿಚಾರದಲ್ಲಿ. ಇವತ್ತು ಏನೇನೆಲ್ಲ ನಡೀಬೋದು ಸರ್? ನೋಡಿ, ಕಳೆದ 10 ದಿನಗಳಾಯಿತು. ಈ ಒಂದು ಗುಡ್ಡ ಕುಸಿತದಲ್ಲಿ 10ಕ್ಕಿಂತ ಜಾಸ್ತಿ ಮಂದಿ ಮಿಸ್ ಆಗಿದ್ದರು. 8ರ ತನಕ ನನಗೆ ಅನಿಸ್ತಾ ಇದೆ ಮೃತದೇಹಗಳು ನಮಗೆ ಈಗಾಗಲೇ ಸಿಕ್ಕಿದೆ. ಅದರಲ್ಲಿ ಕೇರಳದ ಅರ್ಜುನ್, ನಮ್ಮ ಕೇರಳದ ಒಂದು ಸಂಸ್ಕೃತಿ ಅಂತ ಹೇಳಿದರೆ ಯಾರಿಗಾದರೂ ಒಂದು ಸಣ್ಣ ನೋವಾದರೆ ಜಾತಿ, ಧರ್ಮ, ಭಾಷೆಗಳ ಅಡ್ಡಗೋಟಗಳಿಲ್ಲದೆ ಒಗ್ಗಟ್ಟಾಗಿ ಅವರಿಗೋಸ್ಕರ ಪ್ರಯತ್ನ ಪಡೋದು ಅಂತ ಕೇರಳದ ಇತಿಹಾಸದಲ್ಲೇ ಇದೆ. ನಾನು ಕೂಡ ನನಗೆ ಅರ್ಜುನ್ ಯಾರಂತ ನನಗೆ ಗೊತ್ತಿಲ್ಲ. ನನ್ನ ವಿಧಾನಸಭಾ ಕ್ಷೇತ್ರದ ಮತದಾರ ಅಲ್ಲ, ನನ್ನ ಕಾಸರಗೋಡಿನ ಜನ ಕೂಡ ಅಲ್ಲ, ಅವರ ಕಲ್ಲಿಕೋಟೆಯವರು. ನಾನು ಕೂಡ ಓದುವಾಗ ಅದು ಸಿಗಲಿಲ್ಲ, ಈ ಥರ ಸಮಸ್ಯೆ ಎಲ್ಲ ಇರುವಾಗ ನಾನು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ ನನಗೆ ಅನ್ನಿಸ್ತು, ನಾನು ಅವರ ಕನ್ನಡಿಗ ಕೇರಳದ, ನನ್ನ ಕರ್ನಾಟಕದಲ್ಲಿ ಇದಾಗ್ತಾ ಇರೋದು, ನಾನು ಅಲ್ಲಿಗೆ ಹೋದರೆ ಏನಾದರೂ ಒಂದು ನನ್ನಿಂದ ಆಗ ಒಂದು ಅಳಿಲು ಸೇವೆ ಮಾಡ್ಬೋದು ಎಂಬ ಉದ್ದೇಶದಿಂದ ಒಂದೇ ಒಂದು ದಿವಸಕ್ಕೆ ಬಂದವ. ಇವತ್ತಕ್ಕೆ 6ನೇ ದಿವಸವಾಯಿತು. ನನ್ನ ಕ್ಷೇತ್ರದ ಯಾವುದೇ ಕೆಲಸ ಕೂಡ ನನಗೆ ಮುಂದುವರಿಸಲಿಕ್ಕೆ ಆಗದೆ ಇಲ್ಲೇ ನಿಂತಿದ್ದೇನೆ. ಆದರೆ ನಾವೆಲ್ಲ, ನನಗೆ ಪ್ರತ್ಯೇಕವಾಗಿ ಹೇಳೋದು ನಿಮ್ಮ ಕರ್ನಾಟಕದ ಮೀಡಿಯಾದವರಿಗೆ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ನೀವೆಲ್ಲ ಒಳ್ಳೆಯ ರೀತಿಯಲ್ಲಿ ಅರ್ಜುನ್ ಬಗ್ಗೆ, ನಿಮ್ಮವರಿದ್ದರೂ ಕೂಡ ನಮ್ಮ ಅರ್ಜುನ್ಗೋಸ್ಕರ ನೀವು ಪ್ರತ್ಯೇಕವಾಗಿ ಜಗತ್ತಿಗೆ ಮಾಹಿತಿಯನ್ನು ನೀಡಿದ್ದೀರಿ, ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ನಿನ್ನೆ ನಮಗೆ ಒಂದು 4 ಗಂಟೆಗೆ ಲೊಕೇಶನ್ ಕಂಡುಹುಡುಕಲಿಕ್ಕೆ ಸಾಧ್ಯವಾಗಿದೆ.
ಅಷ್ಟ ತನಕ ನಮ್ಮ ಸಮಸ್ಯೆ ಏನಂತ ನಾವೆಲ್ಲ ಪರಸ್ಪರ ಕೇಳ್ತಾ ಇದ್ದ ಪ್ರಶ್ನೆ ಅಂತ ಹೇಳಿದರೆ, ಅರ್ಜುನ್ ಎಂಬ ಒಂದು ಮನುಷ್ಯ ಅಲ್ಲ, ದೊಡ್ಡ ಒಂದು ಲಾರಿ, ಅದರೊಳಗಡೆ 300 ದಿಮ್ಮಿಗೆಗಳು, ಇಷ್ಟೊಂದು ನಮ್ಮ ಸೈನಿಕರು, ಆರ್ಮಿ, ನೇವಿ, SDRF ಎಲ್ಲ ಪತ್ತೆ ಹಚ್ಚಲಿಕ್ಕೆ ಶ್ರಮಪಟ್ಟರು ಕೂಡ ಒಂದೇ ಒಂದು ದಿಮ್ಮಿ ಸಿಗಲಿಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಎಂಬುದು ಪ್ರಶ್ನೆ ಆಗಿತ್ತು. ನಿನ್ನೆ ಟ್ರಕ್ ಸಿಕ್ಕಿದೆ, ಅದರೊಳಗಡೆ ಅರ್ಜುನ್ ಇರ್ಬೋದು ಎಂಬ ಒಂದು ವಿಶ್ವಾಸ ಇದೆ. ಇವತ್ತು ನಿನ್ನೆ ರಾತ್ರಿ ತನಕ ಅವರು ಎಲ್ಲ ಅಲ್ಲಿ ಬರದ ಸಿದ್ಧತೆಗಳು ಮಾಡಿ, ಯಾವ ರೀತಿ ಅಂತ ಹೇಳಿದರೆ ಇವತ್ತಿಗೆ ಯಾವ ರೀತಿ ಅಲ್ಲಿಗೆ ಹೋಗ್ಬೋದು, ಯಾವ ರೀತಿ ಅದರ ತಯಾರಿ ಎಲ್ಲ ಮಾಡಿದ್ದಾರೆ. ಇವತ್ತಿಗೆ ಏನಂತ ಹೇಳಿದರೆ ಇಂದ್ರ ಬಾಲನ್ ಅವರು ಕೂಡ ಒಬ್ಬರು ಮಲಯಾಳಿ, ರಿಟೈರ್ಡ್ ನಮ್ಮದು ಮೇಜರ್ ಆಗಿದ್ದಾರೆ. ನಾನು ಅವರಲ್ಲಿ ನಿನ್ನೆ ರಾತ್ರಿ ಕೂಡ ಮಾತಾಡಿದ್ದೇನೆ. ಇದರ ಒಂದು ಉಸ್ತುವಾರಿಯನ್ನು ಅವರಿಗೆ ನೀಡಿದ್ದಾರೆ. ಸೈನಿಕ ವಲಯದಲ್ಲಿ ಒಳ್ಳೆಯ ಹೆಸರಿರುವಂಥ ವ್ಯಕ್ತಿತ್ವ, ಅವರದನ್ನು ನೇತೃತ್ವ ನೀಡ್ತಾ ಇದ್ದಾರೆ. ಇವತ್ತು ನೇವಿ, SDRF ಸೈನಿಕರು ಅದೇ ರೀತಿಯಲ್ಲಿ ಇಲ್ಲಿ ಇವತ್ತು ಮಾಡಬೇಕಂತ ಕೆಲಸ ಅಂತ ಹೇಳಿದರೆ, ಮುಳುಗಿ ಈ ಟ್ರಕ್ಕಿನ ಬಳಿಗೆ ಹೋಗಿ ಹುಕ್ಸ್ ಹಾಕಿ ಇದನ್ನು ಮೇಲೆ ಕೆತ್ತಬೇಕು. ಆವಾಗ ಅಲ್ಲಿ ಎಷ್ಟು ಸ್ಟ್ರಾಂಗ್ ಆದ ಕೆಸರಿದೆ ಎಂಬುದೆಲ್ಲ ಒಂದು ಪ್ರಶ್ನೆ ಇದೆ. ಆದರೂ ಕೂಡ ಒಂದಂತೂ ನಿನ್ನೆ ತನಕ ನಾವು ಮಾತನಾಡುವಾಗ ಎಲ್ಲಿದೆ ಅಂತ ಕೇಳಿದರೆ ನಮಗೆ ಉತ್ತರ ಇರಲಿಲ್ಲ. ನಿನ್ನೆ ಸ್ಪಷ್ಟವಾಗಿ ಸಾಧಾರಣ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದದ್ದು ನಾನು ಮತ್ತು ಸತೀಶ್ ಶೈಲ್. ನಿನ್ನೆ DC ಅವರು ಬಂದರು, SP ಅವರು ಬಂದು ಇಷ್ಟ ತನಕ ನನಗೆ ಅನಿಸ್ತಾ ಇದೆ ಅವ್ರು ಯಾರು ನಿಮಗೆ ಮುಖ ಕೊಡಲಿಲ್ಲ. ಇಲ್ಲೊಂದು ಪ್ರತ್ಯೇಕವಾಗಿ ನಾನು ಹೇಳ್ತೀನಿ, ಇಡೀ ಕೇರಳದ ಜನರ ಪರವಾಗಿ ಕರ್ನಾಟಕ ಸರ್ಕಾರದವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ, ಮೀಡಿಯಾದವರಿಗೆ ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ. ಸತೀಶ್ ಶೈಲ್ರವರಿಗೆ ಪ್ರತ್ಯೇಕವಾದ ಕೃತಜ್ಞತೆ ಹೇಳಬೇಕು. ಯಾಕೆಂತ ಹೇಳಿದರೆ ವಿಧಾನಸಭಾ ಅಧಿವೇಶನ ನಡೀತಾ ಇದೆ, ಹೋಗಲಿಲ್ಲ, ಇಲ್ಲೇ ಕೂತು ಪ್ರತಿ ಸಲ ಭೇಟಿ ಕೊಟ್ಟು ಕೈಯಿಂದ ಖರ್ಚು ಮಾಡಿ ಈ ಒಂದು ಸೇವೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನಾವು ಬಹಳ ಕೃತಜ್ಞತಾಪೂರ್ವಕ ನೆನಪಿಸಬೇಕಾದ ಒಂದು ವಿಷಯ. ತುಂಬ ರಿಸ್ಕು ಕೂಡ ಇದ್ದಿರುವಂಥದ್ದು. ಇವತ್ತು ಅಂದರೆ ಡೈವರ್ಸ್ಗಳು ಕೆಳಗಡೆ ಹೋದರೂ ಕೂಡ ಮಣ್ಣಿನ ಒಂದು ಸೆಲೆ, ಕೆಸರುಗಳಿದೆ, ಮಣ್ಣಿದೆ, ಕಲ್ಲಿದೆ, ಅವುಗಳನ್ನೆಲ್ಲ ನೋಡ್ಕೊಂಡು ಹೋಗಬೇಕಾಗಿದೆ. ತುಂಬ ಸೂಕ್ಷ್ಮ ಇವತ್ತೊಂದು ಸೂಕ್ಷ್ಮ. ಆದರೂ ಕೂಡ ನಾವು ಮಾತಾಡೋಕೆ ಹೇಳಿದರು, ನಾವು ಇದಕ್ಕಿಂತ ಕಠಿಣವಾದ ಹಲವಾರು ಸಮಸ್ಯೆಗಳನ್ನು ಎದುರಿಸುವಂಥ ತಂಡ, ನಮಗಿದು ಸಮಸ್ಯೆ ಆಗಲಿಕ್ಕಿಲ್ಲ, ನಾವು ಖಂಡಿತವಾಗಿ ಇದು ರೀಚ್ ಆಗ್ತೇವೆ. ಒಂದಂತ ಹೇಳಿದ್ರೆ ಆವಾಗ ಬದಲಾಗ್ತಾ ಇದೆ. ಈಗ ನೋಡಿ, ಈಗಲೇ ಕಡೆ ನಮಗೆ ಮಳೆ ಬರ್ತಾ ಇದೆ, ಮಳೆ ಅಂತೇಳಿ ನಿಮ್ಮ ಇಲ್ಲಿಂದ ಒಂದು ಪ್ರತ್ಯೇಕ ರೀತಿಯ ಆ ಒಂದು ಅದೇ ರೀತಿಯಲ್ಲಿ ನಾನು ನಿನ್ನೆ ಗಂಗಾವಳಿ ನದಿಗೆ DC ಜೊತೆ, SP ಜೊತೆ, MLA ಜೊತೆ ನಾನು ಕೂಡ ಬೋಟಲ್ಲಿ ಹೋಗಿದ್ದೆ. ಹೋದಾಗ ನಾನು ದೂರದಿಂದ ನೋಡುವ ಗಂಗಾವಳಿ ಅಲ್ಲ ಅದು, ಅಂಥ ಒಂದು ನಮಗೆ ಒಂದು ಅಷ್ಟೊಂದು ಅನುಭವಸ್ಥರಾದ SDRFನ ತಂಡದವರಿಗೆ ಆ ಬೋಟನ್ನು ಒಂದು ಚೂರು ಮುಂದಕ್ಕೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ, ಅಪಾಯ ಕೂಡ ಇತ್ತು, ಅಪಾಯ ಇದೆ. ಆದರೂ ಕೂಡ ಒಂದಂತೂ ಇವತ್ತು ಒಂದು ತಂಡವಾಗಿ ಕರ್ನಾಟಕದ ನಿಮ್ಮ ಒಂದು ತಂಡವಾಗಿ ವೈಷ್ಣವಿ ಅವರ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ರೂಮ್ ಓಪನ್ ಮಾಡಿದ್ದಾರೆ. 1-2-3 ತಾಸುಗಳ ಒಳಗಡೆ ನಾವು ಎಲ್ಲ ಮನುಷ್ಯರು ಪ್ರೇಯರ್ ಮಾಡಿದ ನಮ್ಮ ಅರ್ಜುನ್ ಸಿಗ್ಬೋದು, ಅದೇ ರೀತಿಯಲ್ಲಿ ನಿಮ್ಮ ಕರ್ನಾಟಕದ ಇಬ್ಬರು ಕೂಡ ಸಿಗಲಿ ಅಂತ ನನ್ನ ಪ್ರೇಯರ್. ಸರ್, ಈಗ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇವತ್ತು ದೆಹಲಿಯಿಂದ ವಿಶೇಷ ಒಂದು ಏಜೆನ್ಸಿ ಕೂಡ ಬಂದಿದೆ ಎಂಬ ಮಾಹಿತಿಯನ್ನು ಹೇಳ್ತಿರೋದು. ಆ ಏಜೆನ್ಸಿಯವರು ಏನೇನು ಕೆಲಸ ಮಾಡ್ಬೋದು? ಇದೇನು ಗೊತ್ತಾ, ನಿನ್ನೆ ಸಿಗುವುದಕ್ಕಿಂತ ಮುಂಚಿತವಾಗಿಯೇ ಯಾವೆಲ್ಲ ರೀತಿಯಲ್ಲಿ ಕಂಡು ಹುಡುಕಲಿಕ್ಕೆ ಎಲ್ಲ ತಂಡಗಳನ್ನು ರಚನೆ ಮಾಡಿದ್ದೆವು. ಇವತ್ತೀಗ ಡ್ರೋನ್ ಬರ್ತಾ ಇದೆ, ಇದಕ್ಕೆ ವಿಮಾನದಲ್ಲಿ ಅದಕ್ಕೆ ಅದೊಂದು ಬ್ಯಾಟ್ರಿ ಸಮಸ್ಯೆಯಲ್ಲಿ ಪರ್ಮಿಷನ್ ಕೊಡಲಿಲ್ಲ. 9:30 ರಾಜಧಾನಿ ಟ್ರೈನಲ್ಲಿ ಬರ್ತಾ ಇದೆ. ಕರ್ನಾಟಕದಲ್ಲಿ ಈ ಒಂದು 10 ದಿನಗಳಾಗಿದ್ದು ಸಿಗದ ಸಂದರ್ಭದಲ್ಲಿ ಎಲ್ಲ ತಂಡಗಳು ಬರುವುದು ಇದು ಸಿಕ್ಕಿದ ನಂತರ ಬರುವುದಲ್ಲ, ಮುಂಚಿತವಾಗಿ ಮಾಡಿ ತಂಡಗಳು ಬರ್ತಾ ಇದೆ. 1-2-3 ತಾಸುಗಳು ನಮಗೆ ಟ್ರಕ್ ಮೇಲಕ್ಕೆ ಬಂದರೆ ನಮ್ಮೆಲ್ಲ ಇದಕ್ಕೂ ಉತ್ತರ ಸಿಗ್ಬೋದು. ಮಂಜೇಶ್ವರ ಶಾಸಕರಂತ ಅಶ್ರಫ್ ಅವರು ಹೇಳಂತ ಮತ್ತು ಒಟ್ಟಿನಲ್ಲಿ ಇವತ್ತು ವಿಶೇಷ ಒಂದು ಟೀಮನ್ನು ಮಾಡಿಕೊಂಡು, ಅಂದರೆ ಮೇಜರ್ ಅಂದರೆ ನಿವೃತ್ತರಾದಂಥ ಮೇಜರ್ ಇಂದ್ರ ಬಾಲನ್ ಅವರ ಉಸ್ತುವಾರಿಯಲ್ಲಿ ಇವತ್ತು ಆರ್ಮಿ, ನೇವಿ ಮತ್ತು ಪೊಲೀಸ್, ಅಗ್ನಿಶಾಮಕ ದಳ ಎಲ್ಲರೂ ಕೂಡ ವಿಶೇಷ ಕಾರ್ಯಾಚರಣೆ ಮಾಡ್ತಾರೆ. ಕಾರ್ಯಾಚರಣೆ ಆರಂಭವಾದಾಗಿನಿಂದ 3 ತಾಸುಗಳೊಳಗೆ ಅರ್ಜುನ್ ಇರುವಂಥ ಲಾರಿ ಮೇಲೆ ಬರುತ್ತೆ, ಅರ್ಜುನ್ ಜೀವಂತವಾಗಿ ಮೇಲೆ ಬರ್ತಾನೆಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈಗ ಪ್ರಮುಖವಾಗಿ ಆ ಒಂದು ಗಂಗಾವಳಿ ನದಿಯ ಒಳಗಡೆ ಆರ್ಮಿ ತಂಡ ಹೋಗಿ ಒಂದು ಡಿಟೆಕ್ಟನ್ನು ಮಾಡಿದಾಗ ಒಂದು ಪಾಯಿಂಟನ್ನು ಮಾಡಿದ್ದಾರೆ, ಆ ಜಾಗದಲ್ಲಿ ಇರ್ಬೋದು ಅಂತ ಹೇಳಿ ಅವರು ಆ ಮಾಹಿತಿಯನ್ನು ಕೊಡಿದ್ದಾರೆ. ಅದೇ ಆಧಾರದಲ್ಲಿ ಇವತ್ತು ಪೋಕ್ಲೇನನ್ನು ಬಳಕೆ ಮಾಡಿ ಆ ಮಣ್ಣನ್ನು ಎತ್ತುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಸೊ ಬಹುತೇಕ 99% ಅದು ಟ್ರಕ್ ಇರಬಹುದು ಅನ್ನುವ ಅನುಮಾನಗಳು ವ್ಯಕ್ತವಾಗಿದೆ. ಹಾಗಾಗಿ 12-1 ಗಂಟೆ ಅಷ್ಟೊತ್ತಿಗೆ ನೇವಿ ತಂಡ ನದಿಯ ಒಳಗಡೆ ಹೋಗಿ ಅದನ್ನು ಸರ್ಚ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅಷ್ಟಲ್ಲದೆ ಹುಕ್ಕನ್ನು ಹಾಕಿ
ಹಗ್ಗದ ಮೂಲಕ ಅದನ್ನು ಮೇಲೆತ್ತಕ್ಕೆ ಎತ್ತುವ ಕೆಲಸಗಳು ಕೂಡ ಆಗುತ್ತೆ ಎನ್ನುವ ಮಾಹಿತಿ ಕೂಡ ಇದೆ. ಆ ಒಂದು ಟ್ರಕ್ಕ ಅಥವಾ ಬೇರೆ ಏನಾದರೂ ಲೋಹದ ರೀತಿಯಲ್ಲಿರುವಂಥ ವಸ್ತುನ ಅನ್ನೋದು ನದಿಯಿಂದ ಮೇಲಕ್ಕೆ ಎತ್ತಿದ ಬಳಿಕವಷ್ಟೇ ಅದು ಕನ್ಫರ್ಮ್ ಆಗಲಿದೆ. ನೋಡಿ, ಜಯಪ್ರಕಾಶ್ ಶೆಟ್ಟಿ ಇವತ್ತು ಮಾಧ್ಯಮದವರ ಬಳಿ ಎಲ್ಲ ಅಧಿಕಾರಿಗಳು ಕೂಡ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದಾರೆ, ಯಾರು ಕೂಡ ಆ ಭಾಗಕ್ಕೆ ಬರಬಾರ್ದು. ಯಾಕಂದರೆ ಇವತ್ತು ದೆಹಲಿಯಿಂದ ಬಂದಿರುವಂಥ ಒಂದು ಪ್ರೈವೇಟ್ ಏಜೆನ್ಸಿ ಅವರು ಡ್ರೋನನ್ನು ಬಳಕೆ ಮಾಡಿಕೊಂಡು ಒಂದಷ್ಟು ಹುಡುಕಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಮೊಬೈಲ್ಗಳು ಬಳಕೆ ಆಗಬಾರ್ದು ಅಂತೇಳಿ ಮಾಧ್ಯಮದವರೆಲ್ಲರನ್ನು ಕೂಡ ಆ ಭಾಗದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಇರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಇವತ್ತೊಂದು ಕಡೆ ಹೋಪ್ಸ್ ಇದೆ, ಆ ಒಂದು ಟ್ರಕ್ಕನ್ನು ಮೇಲಕ್ಕೆ ಎತ್ತುವಂಥ ಸಾಧ್ಯತೆ ಇದೆ ಅಂತೇಳಿ. ಒಂದು ವೇಳೆ ಅದು ಟ್ರಕ್ಕ ಅಥವಾ ಬೇರೆ ಏನಾದರೂ ಲೋಹದ ರೀತಿಯ ವಸ್ತು ಅನ್ನೋದು ನದಿಯಿಂದ ಮೇಲಕ್ಕೆ ಎತ್ತಿದ ಬಳಿಕವಷ್ಟೇ ಕನ್ಫರ್ಮ್ ಆಗಲಿದೆ.